ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಭಾರತ ತನ್ನ ಆಪ್ತ ಮಿತ್ರನಿಗಾಗಿ ಒಂದು ದೊಡ್ಡ ಸಹಾಯ ಮಾಡಿದೆ. ರಷ್ಯಾಗಾಗಿ ತನ್ನ ಫೇಮಾ ಕಾಯ್ದೆಯಲ್ಲಿ ಬದಲಾವಣೆಯನ್ನು ತಂದಿದೆ. ಇದರ ಜೊತೆಗೆ ಇಷ್ಟು ದಿನ ರಷ್ಯಾದಿಂದ ಆಯುಧಗಳನ್ನು ಆಮದು ಮಾಡಿಕೊಳ್ತಾ ಇದ್ದ ಭಾರತ ಇನ್ನು ಮುಂದೆ ರಷ್ಯಾಗೆ ಆಯುಧಗಳನ್ನು ರಫ್ತು ಕೂಡ ಮಾಡುತ್ತೆ. ಇದರ ಅಂಗವಾಗಿ ಸುಮಾರು $4 ಬಿಲಿಯನ್ ಮೌಲ್ಯದ ಆಯುಧಗಳು, ರಕ್ಷಣಾ ಸಾಮಗ್ರಿ ಸೇರಿದ ಹಾಗೆ ಬೇರೆ ಬೇರೆ ಪದಾರ್ಥಗಳನ್ನು ಭಾರತ ರಷ್ಯಾಗೆ ರಫ್ತು ಮಾಡಿದೆ. ಹಾಗಾದ್ರೆ ರಷ್ಯಾ ಹಾಗೂ ಭಾರತದ ನಡುವಿನ ವ್ಯಾಪಾರದಲ್ಲಿ ಆಗ್ತಾ ಇರೋ ಬದಲಾವಣೆ ಏನು? ಈ ಫೇಮಾ ಸಡಿಲ ಮಾಡ್ತಾ ಇರೋದ್ರಿಂದ ರಷ್ಯಾಗೇನು ಲಾಭ, ಭಾರತಕ್ಕೇನು ಲಾಭ ಆಗುತ್ತೆ? ಇಷ್ಟಕ್ಕೂ ರಷ್ಯಾಗಾಗಿ ಭಾರತ ಇಷ್ಟೆಲ್ಲ ಯಾಕೆ ಮಾಡ್ತಾ ಇದೆ? ಬನ್ನಿ ನೋಡೋಣ. ಗೆಳೆಯರೆ, ರಷ್ಯಾ ಯುಕ್ರೇನ್ ಯುದ್ಧ ಶುರುವಾದ ಮೇಲೆ ಯುರೋಪ್ನ ದೇಶಗಳು ಸೇರಿ ಜಗತ್ತಿನ ಸಾಕಷ್ಟು ದೇಶಗಳು ಇಂಧನ ಸಮಸ್ಯೆಗೆ ತುತ್ತಾದವು. ಸಾಕಷ್ಟು ದೇಶಗಳಲ್ಲಿ ಇಂಧನದ ಬೆಲೆ ಏರಿಕೆ ಆಯಿತು. ಈ ಸಂದರ್ಭದಲ್ಲಿ ಬೆಲೆ ಏರಿಕೆಯ ಸಮಸ್ಯೆಗೆ ತುತ್ತಾಗದೆ ಇಂಧನದ ಕೊರತೆಯ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಲಾಭ ಮಾಡಿಕೊಂಡಿದ್ದು ಭಾರತ. ರಷ್ಯಾ ಯುಕ್ರೇನ್ ಯುದ್ಧ ಅನ್ನೋದು ಭಾರತವನ್ನ ಜಗತ್ತಿನ ಅತಿದೊಡ್ಡ ಇಂಧನ ರಫ್ತುದಾರ ದೇಶಗಳ ಪಟ್ಟಿಯಲ್ಲಿ ಸ್ಥಾನ ಪಡೆಯೋ ಹಾಗೆ ಮಾಡ್ತು ಅಂದ್ರೆ ನಿಮಗೆ ಅಚ್ಚರಿಯಾಗಬಹುದು. ಭಾರತ ತನ್ನ ಕಚ್ಚಾ ತೈಲನ ತೆಗೆದು ಜಗತ್ತಿಗೆ ಮಾರಾಟ ಮಾಡೋದಕ್ಕೆ ಹೋಗಲಿಲ್ಲ. ಬದಲಿಗೆ ರಷ್ಯಾದಿಂದ ತರಿಸಿಕೊಂಡು ತೈಲವನ್ನು ಸಂಸ್ಕರಿಸಿ ಯುರೋಪಿಯನ್ ಯೂನಿಯನ್ನ ದೇಶಗಳಿಗೆ ಮಾರಾಟ ಮಾಡುವ ಮೂಲಕ ದೊಡ್ಡ ಮಟ್ಟದ ಲಾಭವನ್ನು ಗಳಿಸ್ತಾ ಹೋಯಿತು. ಯುರೋಪಿಯನ್ ಯೂನಿಯನ್ಗೆ ಸಂಸ್ಕರಿಸಿದ ತೈಲ ಮಾರಾಟ ಮಾಡುವ ಅತಿ ದೊಡ್ಡ ರಫ್ತುದಾರ ಅಂತ ಕೂಡ ಭಾರತ ಅನ್ನಿಸ್ಕೊಳ್ತು. ಇದು ಸಾಧ್ಯವಾಗಿದ್ದು ರಷ್ಯಾದಿಂದ ಭಾರತ ತರಿಸಿಕೊಂಡ ತೈಲದ ಕಾರಣದಿಂದ. ಗೆಳೆಯರೆ, ಭಾರತ ರಷ್ಯಾದಿಂದ ತೈಲ ಆಮದು ಮಾಡಿಕೊಂಡಾಗ ಸಾಕಷ್ಟು ದೇಶಗಳು ನಾನಾ ರೀತಿಯಲ್ಲಿ ಮಾತಾಡಿದ್ರು. ಯುಕ್ರೇನಿಗರ ರಕ್ತ ಭಾರತದ ಕೈಗಂಟುಕೊಂಡಿದೆ ಅಂತ ಒಂದಷ್ಟು ಜನ ಆರೋಪ ಮಾಡಿದ್ರು. ನಾಳೆ ಇತಿಹಾಸದ ಪುಟಗಳಲ್ಲಿ ನೀವು ವಿಲನ್ಗಳ ಜಾಗದಲ್ಲಿ ನಿಲ್ತೀರಿ ಅಂತ ಕೆಲವರು ಹೆದರಿಸೋ ಪ್ರಯತ್ನ ಮಾಡಿದ್ರು. ಮತ್ತೆ ಕೆಲವರು ಸ್ಯಾಂಕ್ಷನ್ಗಳ ಗುಮ್ಮ ತೋರಿಸಿದ್ರು. ಆದ್ರೆ ಭಾರತ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ರಷ್ಯಾ ಜೊತೆಗಿನ ತನ್ನ ವ್ಯಾಪಾರವನ್ನು ನಿಲ್ಲಿಸಲಿಲ್ಲ. ಆ ವ್ಯಾಪಾರದಿಂದ ಭಾರತಕ್ಕೂ ಲಾಭ ಆಯ್ತು, ಜಗತ್ತಿಗೂ ಲಾಭ ಆಯ್ತು. ನಿಂದಿಸುವ ನಾಲಿಗೆಗಳಿಗೇನ್ರಿ ಎಲುಬಿರೋದಿಲ್ಲ, ಏನು ಬೇಕಾದರೂ ಹೇಳುತ್ತವೆ. ಆದ್ರೆ ಯಾವುದು ಒಳ್ಳೆಯದ್ದು, ಯಾವುದು ಕೆಟ್ಟದ್ದು ಅನ್ನೋದು ಅನುಭವಿಸೋರಿಗೆ ತಾನೇ ಗೊತ್ತಿರುತ್ತೆ. ಇಲ್ಲಿ ಭಾರತದ ಈ ನಿರ್ಧಾರದಿಂದ ರಷ್ಯಾ ಹಾಗೂ ಭಾರತ ಎರಡೂ ಲಾಭ ಮಾಡಿಕೊಂಡ್ವು. ರಷ್ಯಾಗೆ ತೈಲ ವ್ಯಾಪಾರ ಹೆಚ್ಚಾಯಿತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ತನ್ನ ವಿರುದ್ಧ ನಿಂತಿಲ್ಲ ಅನ್ನೋ ಸಂದೇಶವನ್ನ ಜಗತ್ತಿಗೆ ಕೊಡೋದಕ್ಕೆ ಕೂಡ ಸಾಧ್ಯ ಆಯಿತು. ಇನ್ನು ಇಲ್ಲಿ ರಷ್ಯಾ ಮೇಲೆ ಅಮೆರಿಕ ಸ್ವಿಫ್ಟ್ ಬ್ಯಾನನ್ನು ಹೇರಿತ್ತಲ್ಲ, ಹೀಗಾಗಿ ಡಾಲರಲ್ಲಿ ವಹಿವಾಟು ಮಾಡೋ ಹಾಗಿರಲಿಲ್ಲ. ಸೊ ಭಾರತ ಇನ್ನೂ ಒಂದು ಬುದ್ಧಿವಂತಿಕೆಯನ್ನು ಮಾಡ್ತು. ನಾವು ನಿಮ್ಮಿಂದ ಖರೀದಿ ಮಾಡೋ ತೈಲಕ್ಕೆ ನಮ್ಮ ಕರೆನ್ಸಿಲಿ ಹಣ ಕೊಡ್ತೀವಿ, ಹಾಗೆ ನೀವು ನಮ್ಮಿಂದ ಏನು ಖರೀದಿ ಮಾಡ್ತೀರಿ ಅದಕ್ಕೆ ರೂಪಾಯಿಯಲ್ಲಿ ಪಾವತಿಸಿ ನಮ್ಮ ಕರೆನ್ಸಿಯಲ್ಲೇ ವಹಿವಾಟು ಮಾಡೋಣ. ಇದರಿಂದ ಡಾಲರ್ ಡಿಪೆಂಡೆನ್ಸಿ ಇಬ್ಬರಿಗೂ ಕಡಿಮೆ ಆಗುತ್ತೆ ಅಂತ ಭಾರತ ಹೇಳ್ತು. ರಷ್ಯಾ ಕೂಡ ಅದಕ್ಕೆ ಒಪ್ಪಿಗೆಯನ್ನು ಕೊಡ್ತು. ಆದರೆ ನಿಜವಾದ ಸಮಸ್ಯೆ ಅನ್ನೋದು ಶುರುವಾಗಿದ್ದು ಇಲ್ಲಿಂದ. ಗೆಳೆಯರೆ, ಯುಕ್ರೇನ್ ಯುದ್ಧ ಶುರುವಾಗೋ ಹೊತ್ತಿಗೆ ಭಾರತ ಮತ್ತು ರಷ್ಯಾ ನಡುವೆ ಅಂಥ ದೊಡ್ಡ ಮಟ್ಟದ ಆಮದು ರಫ್ತಿನ ವಹಿವಾಟು ಇರಲಿಲ್ಲ. ನಾವು ಅವರಿಂದ ಆಯುಧಗಳನ್ನು ತರಿಸ್ಕೊಳ್ತಾ ಇದ್ವಿ ಬಿಟ್ರೆ ಅಂಥ ಬೇರೇನೂ ಅಲ್ಲಿಂದ ಬರ್ತಿರ್ಲಿಲ್ಲ. ತೈಲಕ್ಕೆ ನಾವು ಅರಬರ ಮೇಲೆ, ಆಫ್ರಿಕಾದ ಮೇಲೆ, ಇರಾಕ್ ಮೇಲೆ, ಸ್ವಲ್ಪ ಮಟ್ಟಿಗೆ ಅಮೆರಿಕಾದ ಮೇಲೆ ಡಿಪೆಂಡ್ ಆಗಿದ್ವಿ. ರಷ್ಯಾ ನಮಗೆ ತುಂಬಾ ದೂರ ಆಯಿತು. ಹೀಗಾಗಿ ಅಲ್ಲಿಂದ ತೈಲ ತರಿಸ್ಕೊಂಡ್ರೆ ಟ್ರಾನ್ಸ್ಪೋರ್ಟೇಷನ್ ವೆಚ್ಚ ಹೆಚ್ಚಾಗ್ತಾ ಇತ್ತು. ಹೀಗಾಗಿ ಭಾರತ ರಷ್ಯಾದ ತೈಲದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ತೋರಿಸಲಿಲ್ಲ. ಆದರೆ ಯುದ್ಧ ಶುರುವಾದ ಮೇಲೆ ತನ್ನ ತೈಲವನ್ನು ಮಾರಾಟ ಮಾಡಲೇಬೇಕಾದ ಅನಿವಾರ್ಯತೆಗೆ ರಷ್ಯಾ ಬಿತ್ತು. ಹೀಗಾಗಿ ಅವರು ಡಿಸ್ಕೌಂಟ್ ಅನ್ನು ಕೊಟ್ಟರು. ಭಾರತ ಕೂಡ ಖರೀದಿಗೆ ಮುಂದಾಯಿತು. ಆದರೆ ರೂಪಾಯಿಯಲ್ಲಿ ಹಣ ಕೊಡ್ತೀವಿ ಅಂತ ಭಾರತ ಹೇಳ್ತಲ್ಲ, ಆ ಹಣವನ್ನ ರಷ್ಯಾ ಏನ್ ಮಾಡುತ್ತೆ? ನಮ್ಮಿಂದ ಅವ್ರು ತರಿಸ್ಕೊಳ್ತಾ ಇದ್ದ ಸಾಮಗ್ರಿ ತುಂಬಾ ಕಡಿಮೆ ಇತ್ತು. ಒಂದು ಮೂಲದ ಪ್ರಕಾರ ಭಾರತೀಯ ಕರೆನ್ಸಿ ರಷ್ಯಾದ ವಿವಿಧ ಕಂಪನಿಗಳ ಅಕೌಂಟ್ ಅಲ್ಲಿ ಸುಮಾರು $140 ಬಿಲಿಯನ್ ಸಂಗ್ರಹ ಆಗಿತ್ತಂತೆ. ಏನು ಮಾಡಬೇಕು ಅಷ್ಟೊಂದು ಕರೆನ್ಸಿಯನ್ನ? ಈ ಬಗ್ಗೆ ಕಳೆದ ವರ್ಷ ರಷ್ಯಾದ ವಿದೇಶಾಂಗ ಸಚಿವ ಸೆರ್ಗೆ ಲ್ಯಾವ್ರೋವ್ ಬಹಿರಂಗವಾಗಿ ಒಂದು ಹೇಳಿಕೆಯನ್ನು ಕೊಟ್ಟುಬಿಟ್ರು. ನಮಗೆ ಭಾರತದ ಜೊತೆಗಿನ ರೂಪಾಯಿ ವ್ಯವಹಾರದಿಂದ ಲಾಭ ಆಗ್ತಾ ಇಲ್ಲ, ಆ ಕರೆನ್ಸಿ ಸಂಗ್ರಹವನ್ನ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಅಂತ ಲ್ಯಾವ್ರೋವ್ ಹೇಳಿದ್ದು ಭಾರತಕ್ಕೊಂದಷ್ಟು ಮುಜುಗರಕ್ಕೂ ಕಾರಣ ಆಯಿತು. ಆದ್ರೆ ಅದು ಅವತ್ತಿಗೆ ಸತ್ಯ ಕೂಡ ಆಗಿತ್ತು. ಹೀಗಾಗಿ ರಷ್ಯಾ ಭಾರತಕ್ಕೆ ಇನ್ನು ಮುಂದೆ ರೂಪಾಯಿ ಬೇಡ, ನೀವು ಚೈನಾದ ಯುವಾನ್ ನಲ್ಲಿ ಅಥವಾ ಅರಬ್ ದಿನಾರ್ ನಲ್ಲಿ ನಮಗೆ ಹಣ ಕೊಡಿ ಅಂತ ಕೇಳೋದಕ್ಕೆ ಶುರು ಮಾಡ್ತು. ಗೆಳೆಯರೆ, ಇಲ್ಲಿ ಕಳೆದ ವರ್ಷ ಅಂದರೆ 2023-24 ಸಾಲಲ್ಲಿ ಭಾರತ ರಷ್ಯಾದಿಂದ ಆಮದು ಮಾಡಿಕೊಂಡ ಪ್ರಮಾಣ ಸುಮಾರು $60 ಬಿಲಿಯನ್ ದಾಟ್ತಾ ಇದೆ. ಈ ಮೂಲಕ ರಷ್ಯಾ ಚೈನಾದ ನಂತರ ಭಾರತದ ಅತಿದೊಡ್ಡ ಆಮದುದಾರ ದೇಶ ಅನ್ನಿಸ್ಕೊಳ್ತಾ ಇದೆ. ಹಾಗೆ ನಾವು ಅವರಿಗೆ ರಫ್ತು ಮಾಡಿದ್ದು ಬರೀ $4.6 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ಮಾತ್ರ. ಇದರಿಂದ ಎರಡೂ ದೇಶಗಳ ನಡುವಿನ ವ್ಯಾಪಾರ ಕೊರತೆ ಅನ್ನೋದು $57 ಬಿಲಿಯನ್ ಮೀರೋದಕ್ಕೆ ಶುರುವಾಯಿತು. ಇದು ಭಾರತಕ್ಕೆ ಶುರುವಾಗಿದ್ದ ದೊಡ್ಡ ತಲೆನೋವು. ಇನ್ನು ಭಾರತ ಕೊಡ್ತಾ ಇದ್ದ
ಕೋಟ್ಯಂತರ ರೂಪಾಯಿ ಕರೆನ್ಸಿ ಇತ್ತಲ್ಲ, ಅದು ಕೂಡ ಭಾರತದ ನಾನಾ ಬ್ಯಾಂಕ್ಗಳಲ್ಲಿ ರಷ್ಯಾದ ಕಂಪನಿಗಳು ತೆರೆದಿದ್ದ ಓಸ್ಟ್ರೋ ಅಕೌಂಟ್ಗಳಲ್ಲಿ ಕೂತ್ಕೊಂಡು ಬಿಡ್ತು. ಅದನ್ನು ಹೇಗಾದರೂ ಮಾಡಿ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಎರಡೂ ದೇಶಗಳು ಕಳೆದ 2 ವರ್ಷಗಳಿಂದಲೂ ಮಾತುಕತೆಯನ್ನು ನಡೆಸ್ತಾ ಇದ್ವು. ಭಾರತ ಈ ಹಣವನ್ನ ಸರ್ಕಾರಿ ಸೆಕ್ಯೂರಿಟಿಲಿ, ಬಾಂಡ್ಗಳಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ರಷ್ಯಾಗೆ ತಿಳಿಸ್ತಾದ್ರೂ ಅದು ರಷ್ಯಾಗೆ ದೊಡ್ಡ ಲಾಭದಾಯಕ ಅಂತೇನು ಅನ್ನಿಸ್ತಾ ಇರಲಿಲ್ಲ. ಯಾಕೆಂದ್ರೆ ಅಲ್ಲಿ ಅತಿ ಕಡಿಮೆ ಬಡ್ಡಿ ಸಿಗ್ತಾ ಇತ್ತು. ಅದಕ್ಕಾಗಿ ರಷ್ಯಾ ಅಷ್ಟೊಂದು ಹಣವನ್ನ ಹೇಗೆ ಹೂಡಿಕೆ ಮಾಡುತ್ತೆ? ಇಲ್ಲಿ ಸಾಕಷ್ಟು ಚರ್ಚೆಗಳು ನಡೆದ ನಂತರ ರಿಸರ್ವ್ ಬ್ಯಾಂಕ್ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಫೆಮಾದಲ್ಲಿ ಒಂದಷ್ಟು ಬದಲಾವಣೆಯನ್ನು ತಂದು ರಷ್ಯಾ ಭಾರತದ ಸ್ಟಾಕ್ ಮಾರ್ಕೆಟ್ ಅಲ್ಲಿ, ಈಕ್ವಿಟಿಯಲ್ಲಿ, ಡೆಟ್ ಮಾರ್ಕೆಟ್ ಅಲ್ಲಿ ನೇರವಾಗಿ ಹೂಡಿಕೆ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಆದ್ರೆ ಭಾರತದ ಯಾವ್ಯಾವ ಕಂಪನಿಗಳಲ್ಲಿ ರಷ್ಯಾ ಇನ್ನು ಮುಂದೆ ನೇರವಾಗಿ ಹೂಡಿಕೆ ಮಾಡುತ್ತೆ ಅನ್ನೋ ಬಗ್ಗೆ ಹೆಚ್ಚಿನ ವಿವರಗಳನ್ನ ಬಹಿರಂಗ ಮಾಡೋದಕ್ಕೆ ಹೋಗ್ತಿಲ್ಲ. ಇನ್ನು ಇದರ ಜೊತೆಗೆ ಭಾರತ ಮತ್ತು ರಷ್ಯಾದ ವ್ಯಾಪಾರ ಕೊರತೆ ಹೆಚ್ಚಾಗಿರೋ ಸಂದರ್ಭದಲ್ಲಿ ಭಾರತದಿಂದ ಒಂದಷ್ಟು ರಕ್ಷಣಾ ಸಾಮಗ್ರಿ ಸೇರಿದ ಹಾಗೆ ಸಾಕಷ್ಟು ವಸ್ತುಗಳನ್ನ ರಷ್ಯಾ ಖರೀದಿ ಕೂಡ ಮಾಡ್ತಾ ಇದೆ. ಹೀಗೆ ಸುಮಾರು $4 ಬಿಲಿಯನ್ ಮೌಲ್ಯದ ವಸ್ತುಗಳನ್ನ ರಷ್ಯಾದ ನಾನಾ ಕಂಪನಿಗಳು ಭಾರತದಿಂದ ಖರೀದಿ ಮಾಡಿವೆ ಅಂತ ಹೇಳಲಾಗ್ತಾ ಇದೆ. ಇದರಲ್ಲಿ ಆಟೋಮೊಬೈಲ್ ಪಾರ್ಟ್ಸ್ ಸೇರಿದ ಹಾಗೆ ರಕ್ಷಣಾ ಉಪಕರಣಗಳು ಕೂಡ ಇವೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಆ ಖರೀದಿ ವಿವರಗಳನ್ನ ಎರಡೂ ದೇಶಗಳು ಬಹಿರಂಗಪಡಿಸೋದಕ್ಕೆ ಹೋಗಿಲ್ಲ. ಗೆಳೆಯರೆ, ರಷ್ಯಾಗೆ ಭಾರತ ಈ ಸಂದರ್ಭದಲ್ಲಿ ರಕ್ಷಣಾ ಉಪಕರಣಗಳನ್ನು ಕೊಡ್ತಾ ಇರೋದು ಅಮೆರಿಕ ಹಾಗೂ ಇನ್ನಿತರ ದೇಶಗಳ ಊರಿಗೆ, ಕೆಂಗಣ್ಣಿಗೆ ಕಾರಣ ಆಗಬಹುದು. ಆದ್ರೆ ಇದನ್ನ ಭಾರತದ ಆಂಗಲ್ ನಿಂದ ನಾವು ಯೋಚಿಸೋಣ. ಇಷ್ಟು ದಿನ ಭಾರತ ರಷ್ಯಾದಿಂದ ಆಯುಧಗಳನ್ನು ಖರೀದಿ ಮಾಡ್ತಾ ಇತ್ತು. ಅಫ್ಕೋರ್ಸ್ ಮುಂದೆ ಕೂಡ ಮಾಡುತ್ತೆ. ಇನ್ನು ಮೊನ್ನೆ ಕೂಡ 2 ಸ್ಟೆಲ್ತ್ ಫ್ರಿಗೇಟ್ಗಳನ್ನ ಭಾರತಕ್ಕಾಗಿ ರಷ್ಯಾ ನಿರ್ಮಾಣ ಮಾಡಿದೆ. ಈ ರಕ್ಷಣಾ ಖರೀದಿ ಅನ್ನೋದು ಮುಂದೆ ಕೂಡ ಹಾಗೆ ಇರುತ್ತೆ. ಆದ್ರೆ ಇಲ್ಲೊಂದು ಬದಲಾವಣೆ ಅಂದ್ರೆ ರಷ್ಯಾದಿಂದ ಯಾವಾಗ್ಲೂ ಆಯುಧಗಳನ್ನ ಖರೀದಿನೇ ಮಾಡ್ತಾ ಇದ್ದು ಭಾರತ ಈಗ ರಷ್ಯಾಗೆ ಆಯುಧಗಳನ್ನ ಮಾರಾಟ ಕೂಡ ಮಾಡ್ತಾ ಇದೆ. ಅಂದ್ರೆ ಅದು ದೊಡ್ಡ ಬದಲಾವಣೆ ಅಲ್ವಾ? ಇಷ್ಟು ದಿನ ರಷ್ಯಾ ತನ್ನ ಒಂದಷ್ಟು ಯುದ್ಧೋಪಕರಣಗಳು ಹಾಗೂ ಒಂದಷ್ಟು ಬಿಡಿ ಭಾಗಗಳಿಗಾಗಿ ಚೈನಾ ಮೇಲೆ ಡಿಪೆಂಡ್ ಆಗಿತ್ತು. ಯುಕ್ರೇನ್ ಯುದ್ಧದ ಕಾಲದಲ್ಲಿ ಚೈನಾದ ಮಾಲು ಅಂದ್ರೆ ಏನು ಅನ್ನೋದು ರಷ್ಯಾಗೆ ಕೂಡ ಗೊತ್ತಾಗಿ ಹೋಯ್ತು. ಯಾಕೆಂದ್ರೆ ಅಲ್ಲಿ ಫೆಬ್ರವರಿಯಲ್ಲಿ ಯುದ್ಧ ಆರಂಭ ಆಯ್ತಲ್ಲ, ಅದು ಚಳಿ ಮತ್ತು ಹಿಮಪಾತ ಆಗತಾನೆ ಮುಗಿದು ಯುಕ್ರೇನಿನ ರಸ್ತೆಗಳು ಇನ್ನೂ ಹಸಿಯಾಗಿ ಕೆಸರಾಗಿದ್ದಂತ ಸಂದರ್ಭ. ಅಲ್ಲಿ ರಷ್ಯಾದ ಯುದ್ಧ ವಾಹನಗಳು ರಸ್ತೆಗಳಿದ್ವಲ್ಲ, ಅವು ಆ ಕೆಸರಲ್ಲಿ, ಹಿಮದಲ್ಲಿ ಹೂತ್ ಹೋಗೋದಿಕ್ಕೆ ಶುರುವಾದವು. ಅಲ್ಲಿಂದ ಬೇಗ ಹೋಗೋದಿಕ್ಕೆ ಸಾಧ್ಯವಾಗದೆ ಸಾಕಷ್ಟು ವಾಹನಗಳು ಯುಕ್ರೇನಿ ಸೈನಿಕರ ಟ್ಯಾಂಕ್ಗಳಿಗೆ ಬಲಿಯಾದವು. ಹೀಗಾಗೋದಕ್ಕೆ ಕಾರಣ ಆ ವಾಹನಗಳಿಗೆ ಚೈನಾದ ಕಳಪೆ ಟೈರ್ಗಳನ್ನ ಬಳಕೆ ಮಾಡಿದ್ರು ಅನ್ನೋದು. ಇಂಥ ಸಾಕಷ್ಟು ಅಪಸವ್ಯಗಳನ್ನ ಈ ಯುದ್ಧದ ಸಂದರ್ಭದಲ್ಲಿ ರಷ್ಯಾ ಕಂಡಿತ್ತು. ಇನ್ನು ರಷ್ಯಾದ ಒಂದಷ್ಟು ಆಯುಧಗಳು ಭಾರತದಲ್ಲೇ ತಯಾರಾಗುತ್ತವೆ. ಎರಡೂ ದೇಶಗಳ ನಡುವೆ ಆಯುಧ ತಯಾರಿಕಾ ಪಾಲುದಾರಿಕೆ ಇದೆ ಅನ್ನೋದು ನಿಮಗೆ ಗೊತ್ತಿದೆ. ಹೀಗಾಗಿ ರಷ್ಯಾದ ಆಯುಧಗಳಿಗೆ ಬೇಕಾದ ಸ್ಪೇರ್ಸು ಭಾರತದಲ್ಲಿ ಸಿಗುತ್ತವೆ. ಅದನ್ನ ಭಾರತ ರಷ್ಯಾಗೆ ಕೊಡೋದೂ ಕೂಡ ಅಮೆರಿಕಾದ ನಿರ್ಬಂಧಗಳ ನಿಯಮಗಳಿಗೆ ವಿರುದ್ಧ ಏನಾಗೋದಿಲ್ಲ. ಯಾಕೆ ಅಂದ್ರೆ ಈಗ ಬ್ರಹ್ಮೋಸ್ ಇದೆ, ಅದನ್ನ ಭಾರತ ಒಂದೇ ತಯಾರು ಮಾಡೋದಿಲ್ಲ. ರಷ್ಯಾದ ಪಾಲುದಾರಿಕೆಯಲ್ಲಿ ಬ್ರಹ್ಮೋಸ್ ತಯಾರಾಗೋದು ಅಂದ್ರೆ ಅದರ ಮೇಲೆ ಭಾರತಕ್ಕೆ ಎಷ್ಟು ಹಕ್ಕಿರುತ್ತೋ ರಷ್ಯಾಗೆ ಕೂಡ ಟೆಕ್ನಿಕಲಿ ಅಷ್ಟೇ ಹಕ್ಕಿರುತ್ತೆ. ಸೊ ಅದನ್ನ ರಷ್ಯಾಗೆ ಕೊಟ್ಟರೆ ತಪ್ಪೇನಾಗೋದಿಲ್ಲ. ಇನ್ನು ಕೆಲವು ಉಪಕರಣಗಳು ಡ್ಯೂಯಲ್ ಯೂಸ್ಗಾಗಿ ಇರುತ್ತವೆ. ಅಂದ್ರೆ ಸಿವಿಲಿಯನ್ ಹಾಗೂ ಡಿಫೆನ್ಸ್ ಎರಡಕ್ಕೂ ಬಳಕೆ ಆಗೋ ಉಪಕರಣಗಳು, ಅಂಥವುಗಳನ್ನು ಕೂಡ ರಷ್ಯಾ ಭಾರತದಿಂದ ಖರೀದಿ ಮಾಡ್ತಾ ಇದೆ. ಈ ಪ್ರೋಸೆಸ್ ಶುರುವಾಗಿ ಈಗಾಗಲೇ 6 ತಿಂಗಳು ಕಳೀತಾ ಬಂದಿದ್ದು ಮಾಧ್ಯಮಗಳಿಗೆ ಈ ವಿಷಯ ಈಗ ಗೊತ್ತಾಗ್ತಾ ಇದೆ. ಗೆಳೆಯರೆ, ಈಗ ರಷ್ಯಾಗಾಗಿ ಫೆಮಾ ತಿದ್ದುಪಡಿ ಮಾಡಿರೋದು ಮತ್ತು ರಷ್ಯಾಗೆ ರಕ್ಷಣಾ ಉಪಕರಣಗಳನ್ನು ಭಾರತ ಕೊಡ್ತಾ ಇರೋದ್ರಿಂದ ಎರಡೂ ದೇಶಗಳಿಗೂ ಲಾಭ ಆಗುತ್ತೆ. ನಮಗೆ ರಷ್ಯಾದಿಂದ ನಾವು ತರಿಸ್ಕೊಳ್ಳೋದು ಹೆಚ್ಚಾಗಿ ರಷ್ಯಾಗೆ ನಾವು ರಫ್ತು ಮಾಡೋ ಪ್ರಮಾಣ ಕಡಿಮೆ ಇದ್ದ ಕಾರಣಕ್ಕೆ ವ್ಯಾಪಾರ ಕೊರತೆಯ ಪ್ರಮಾಣ ತೀವ್ರ ಆಗ್ತಾ ಇತ್ತು. ಈಗ ಅದು ಕಡಿಮೆ ಆಗುತ್ತೆ. ಇನ್ನು ರಷ್ಯಾಗೆ ಅನುಪಯುಕ್ತವಾಗಿ ಬಿದ್ದಿದ್ದ ಭಾರತೀಯ ಕರೆನ್ಸಿಯನ್ನು ಬಳಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಆ ಹಣ ಮತ್ತೆ ಭಾರತದಲ್ಲೇ ಹೂಡಿಕೆ ಆಗುತ್ತೆ. ಅಂದ್ರೆ ಭಾರತದ ಹಣ ಭಾರತದಲ್ಲೇ ಇರುತ್ತೆ. ಈಗ ನಮ್ಮ ಒಂದೇ ಭಾರತ್ ಸ್ಲೀಪರ್ ಕೋಚ್ ಪ್ರಾಜೆಕ್ಟ್ ಸೇರಿದ ಹಾಗೆ ಸಾಕಷ್ಟು ಯೋಜನೆಗಳಲ್ಲಿ ರಷ್ಯಾಗೆ ಹೂಡಿಕೆಗೆ ಭಾರತ ಅವಕಾಶವನ್ನು ಕೊಡ್ತಾ ಇರೋದ್ರಿಂದ ಭಾರತದ ಹಣ ಅಂದ್ರೆ ಭಾರತ ರಷ್ಯಾದಿಂದ ತೈಲ ಖರೀದಿಗಾಗಿ ಕೊಟ್ಟು ಭಾರತದ ಬ್ಯಾಂಕ್ಗಳಲ್ಲಿ ರಷ್ಯಾದ ಕಂಪನಿಗಳು ತೆರೆದ ಓಸ್ಟ್ರೋ ಅಕೌಂಟ್ಗಳಲ್ಲಿರೋ ಹಣ ಏನಿದೆ ಅದು ಇನ್ನು ಮುಂದೆ ಭಾರತದಲ್ಲೇ ಹೂಡಿಕೆ ಆಗೋದಕ್ಕೆ ಶುರು ಆಗುತ್ತೆ. ಇವು ಭಾರತಕ್ಕೆ ಹಾಗೂ ರಷ್ಯಾಗೆ ಎರಡಕ್ಕೂ ಆಗೋ ಲಾಭಗಳು. ಇದು ಇನ್ನಷ್ಟು ಹೆಚ್ಚಾಗ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ಎರಡೂ ದೇಶಗಳು ತಮ್ಮ ತಮ್ಮ ಕರೆನ್ಸಿಯಲ್ಲೇ ವಹಿವಾಟನ್ನು ಮುಂದುವರಿಸೋದಕ್ಕೆ ಕೂಡ ಇದು ಅವಕಾಶಗಳನ್ನು ಹೆಚ್ಚು ಮಾಡುತ್ತೆ. ಇದು ಗೆಳೆಯರೆ ರಷ್ಯಾ ಹಾಗೂ ಭಾರತದ ನಡುವಿನ ವ್ಯಾಪಾರಗಳಿಗೆ ಸಂಬಂಧಪಟ್ಟ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.